ಎಂಐ ವಿರುದ್ಧ ಇನ್‌ಕ್ರೆಡಿಬಲ್ ಮ್ಯಾಚ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿನ್ ಆದ ತಕ್ಷಣ ಪಾಯಿಂಟ್ಸ್ ಟೇಬಲ್ ನೋಡ್ತಾ ಇರೋ ಮಟ್ಟಿಗೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಟಾಪ್ ಅಲ್ಲಿ ನಮ್ಮ ಆರ್‌ಸಿಬಿ ಫಿನಿಶ್ ಮಾಡಿರೋದು ಅಂತಾನೆ ಹೇಳ್ಬೋದಾಗಿದೆ. ಸಿಕ್ಕಾಪಟ್ಟೆ 4ನೇ ಸ್ಥಾನದಲ್ಲಿರುವಂತ ನಮ್ಮ ಆರ್‌ಸಿಬಿ ಸತತವಾಗಿ 2 ಮ್ಯಾಚ್‌ನ ಸೋತಿರುವಂತದ್ದು. ಅದು ಜಿಟಿ ವಿರುದ್ಧ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಮ್ಯಾಚ್ ಎಲ್ಲ ಆಗಿತ್ತು. ಆದ್ರೂ ಕೂಡ ಸೋತ್ಕೊಂಡು ನಮ್ಮ ಆರ್‌ಸಿಬಿ ಇವಾಗ ಯಾವ ರೀತಿ ಲಕ್ನೋ ಜೊತೆ, ಡೆಲ್ಲಿ ಜೊತೆ ಅಂಡ್ ಜಿಟಿ ಜೊತೆ ಈ ಬಾರಿ ಸಿಕ್ಕಾಪಟ್ಟೆ ಮ್ಯಾಚಸ್‌ಗಳನ್ನು ಸೋತಿರುವಂತದ್ದು. ನನ್ನ ಪ್ರಕಾರ 4 ಮ್ಯಾಚಸ್ ಏನು ಸೋತಿರುವಂತದ್ದು ಆರ್‌ಸಿಬಿ. ಬ್ಯಾಕ್ ಟು ಬ್ಯಾಕ್ 2 ಮ್ಯಾಚಸ್‌ನ ಇದೇನಾದ್ರೂ ಎಂಐ ಜೊತೆ ಕ್ರೂಷಿಯಲ್ ಮ್ಯಾಚ್‌ನ ಏನಾದ್ರು ಸೋತದ್ದು ಬುಡದ ತನಕ ಬಂದ್ಕೊಂಡು ನಮ್ಮ ಆರ್‌ಸಿಬಿ 160 ಪ್ಲಸ್ ರನ್ಸ್‌ನ ಟಾರ್ಗೆಟ್ ಮಾಡ್ಲಿಕ್ಕೆ ಬ್ಯಾಟರ್ಸ್‌ಗಳು ಸಿಕ್ಕಾಪಟ್ಟೆ ತಿನ್ಕಾಡೋದು ಅಂತಾನೆ ಹೇಳ್ಬೋದಾಗಿದೆ. ಎಸ್ಟರ್ಡೇ ಮ್ಯಾಚಲ್ಲಿ ನೋಡ್ತಾ ಇರೋ ಮಟ್ಟಿಗೆ ಅಂಡ್ ಒನ್ ಆಫ್ ದ ಕ್ರೂಷಿಯಲ್ ನಾಕ್‌ನ ಆಟ ಆಡಿರುವಂತ ಕೃಣಾಲ್ ಪಾಂಡ್ಯ ಅಂತಾನೆ ಹೇಳ್ಬೋದಾಗಿದೆ. ಲಾಸ್ಟ್ ತನಕ ಇಟ್ಕೊಂಡು ಫಿನಿಶ್ ಮಾಡುವಂತ ಬ್ಯಾಟರ್ ಆದ್ರೂ ಕೂಡ ಕೃಣಾಲ್ ಪಾಂಡ್ಯ ಅವ್ರಿಗೆ ಸಿಕ್ಕಾಪಟ್ಟೆ ಇಂಜುರಿ ಆಗಿರೋದ್ರಿಂದ ಕಾಲಿಂದ ಅವ್ರ ಹತ್ರ ಆಗ್ತಾನೆ ಇರ್ಲಿಲ್ಲ. ಫುಟ್ ವರ್ಕ್ ಮಾಡ್ಲಿಕ್ಕೂ ಕೂಡ ಆಗ್ತಾ ಇರ್ಲಿಲ್ಲ. ಆ ರೀತಿ ಯಾವ ರೀತಿ ಗ್ಲೇನ್ ಮ್ಯಾಕ್ಸ್‌ವೆಲ್ ಅವರು ನನ್ನ ಪ್ರಕಾರ 2023 ವರ್ಲ್ಡ್ ಕಪ್ ಅಲ್ಲಿ ಅಫ್ಘಾನಿಸ್ತಾನ ವಿರುದ್ಧ ಯಾವ ರೀತಿ ಆಟ ಆಡಿದ್ರು ಅದೇ ರೀತಿಯಾಗಿ ಆಟ ಆಡಿರುವಂತ ಸಿಂಗಲ್ ಹ್ಯಾಂಡಲ್ಲಿ ಮ್ಯಾಚ್ ನ ಎಲ್ಲೋ ಇರುವಂತ ಮ್ಯಾಚ್ ನ ಎಲ್ಲೋ ತೆಗೆದುಕೊಂಡು ಬಂದದ ಅಂತಾನೆ ಹೇಳ್ಬೋದಾಗಿದೆ. ಈಸಿಯಾಗಿ 18 ಬಾಲ್ 30 ರನ್ ಬೇಕಾಗಿರುವಂತ ಟೈಮ್ ಅಲ್ಲಿ ಕೃಣಾಲ್ ಪಾಂಡ್ಯ ಅವರು ಒನ್ ಆಫ್ ದ ಬೆಸ್ಟ್ ಆಟ ಆಡಿರುವಂತದ್ದು. ಆದ್ರೆ ಈ ಕಡೆ ನಾನ್ ಸ್ಟ್ರೈಕರ್ ರೊಮೇರ್ ಶೆಫರ್ಡ್ ಅವರಿಂದ ಏನೂ ಕೂಡ ಅಂದ್ರೆ ಬಾಲ್ ಟು ಬಾಲ್ ಸಿಂಗಲ್ ಹೊಡಿಲಿಕ್ಕೂ ಕೂಡ ಆಗ್ಲಿಲ್ಲ. ಬೂಮ್ರಾ ಅವರು ಒನ್ ಆಫ್ ದ ಬೆಸ್ಟ್ ಡೆತ್ ಓವರ್ ಹಾಕಿರುವಂತದ್ದು 19th ಓವರ್ ಅಂತಾನೆ ಹೇಳ್ಬೋದಾಗಿದೆ. ಲಾಸ್ಟ್ ಅಲ್ಲಿ ಮುಂಬೈ ತಮ್ಮ ಮಿಸ್ಟೇಕ್ ಇಂದಾನೆ ಈ ಮ್ಯಾಚ್ ನ ಸೋತಿರುವಂತದ್ದು. ಆದ್ರೂ ಕೂಡ ಲಾಸ್ಟ್ ಅಲ್ಲಿ ಅವ್ರ ಕಡೆ 3 ಬಾಲ್ 9 ರನ್ ಬೇಕಿದ್ದಾಗಲೂ ಕೂಡ ಕ್ರೂಷಿಯಲ್ 6 ನಲ್ಲಿ ಭುವನೇಶ್ವರ್ ಕುಮಾರ್ ವಿತ್ ದ ಬೋಲ್ ಇಂದನೂ ಆ ರೀತಿ 4 ವಿಕೆಟ್ ನ ಹಾಕಿರುವಂತದ್ದು ಎಕಾನಮಿಕಲ್ ಹಾಕೊಂಡು ಆ ರೀತಿ ಅವನ್ನ ಆ ರೀತಿ ಒಳ್ಳೇದಾಗಿ ಸ್ಟಾರ್ಟ್ ಮಾಡ್ಕೊಂಡು ಒಳ್ಳೇದಾಗಿ ಫಿನಿಶ್ ಮಾಡಿರುವಂತ ವಿಕೆಟ್ ಗಳ ಮೂಲಕ ಅಂಡ್ ಬ್ಯಾಟಿಂಗ್ ಅಲ್ಲೂ ಕೂಡ ಕ್ರೂಷಿಯಲ್ ವೆರಿ ಫಸ್ಟ್ ಬಾಲ್ ಆ ರೀತಿ ಕವರ್ಸ್ ಮೇಲೆ ಸಿಕ್ಸ್ ಹೊಡಿರುವಂತದ್ದು ಒನ್ ಆಫ್ ದ ಸಾಲಿಡ್ ಭಾವ ಅವ್ರಿಗೆ ಹೊಡೆದಿರುವಂತದ್ದು ಅಂತಾನೆ ಹೇಳ್ಬೋದು. ಆ ಸಿಕ್ಸ್ ಮಾತ್ರ ಒನ್ ಆಫ್ ದ ಇನ್ಕ್ರೆಡಿಬಲ್ ಸಿಕ್ಸ್ ಅಂಡ್ 2 ಬಾಲ್ಗೆ 3 ರನ್ಸ್ ಲಾಸ್ಟ್ ಅಲ್ಲಿ ಒಂದು ಸಿಂಗಲ್ ಭುವಿ ಅವ್ರು ಕೊಟ್ಟವ್ರೆ ಸಿಕ್ಸ್ ಅಲಮ್ದವ್ರು ಲಾಸ್ಟ್ ಬಾಲ್ ಅಲ್ಲಿ 2 ರನ್ಸ್ ನ ಹೊಡ್ಕೊಂಡು ವಿನ್ ಆಗಿರುವಂತದ್ದು. ಇದ್ರ ಮೂಲಕ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪಾಯಿಂಟ್ಸ್ ಟೇಬಲ್ ಅಲ್ಲಿ ನೋಡ್ತಾ ಇರೋ ಮಟ್ಟಿಗೆ 4ನೇ ಸ್ಥಾನದಲ್ಲಿ ಇರುವಂತ ಆರ್‌ಸಿಬಿ ಬೇಗನೆ ಟಾಪ್ ಅಲ್ಲಿ ಹೋಗಿರುವಂತದ್ದು. ಫಸ್ಟ್ ಸ್ಲಾಟ್ ಅಲ್ಲಿ ಆರ್‌ಸಿಬಿ 11 ಮ್ಯಾಚ್ ಗಳ ಮುಖಾಂತರ 14 ಪಾಯಿಂಟ್ಸ್ ಗಳ ಒನ್ ಆಫ್ ದ ಬೆಸ್ಟ್ ರನ್ ರೇಟ್ +1 ರನ್ ರೇಟ್ ಅಲ್ಲಿ ಇರುವಂತದ್ದು. ಈಗಿರುವಂತದ್ದು ಕೆಕೆಆರ್ ಅಂಡ್ ಪಂಜಾಬ್ ಮತ್ತೊಂದು ನನ್ನ ಪ್ರಕಾರ ಆರ್‌ಸಿಬಿಗೆ ಇದು 3 ಮ್ಯಾಚ್ ಎಸ್ ಕ್ರೂಷಿಯಲ್ ಆಗತ್ತೆ ಎಸ್ಆರ್ಎಚ್ ಜೊತೆ ಇರುವಂತದ್ದು. ಎಸ್ಆರ್ಎಚ್ ಪಂಜಾಬ್ ಅಂಡ್ ನನ್ನ ಪ್ರಕಾರ ಕೆಕೆಆರ್ ಸ್ವಲ್ಪ ಟಫ್ ಆಗ್ಬೋದು. ಆದ್ರೆ ಮೇನ್ ಟೀಮ್ಸ್ ಎರಡು ಕೂಡ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತಿರುವಂತ ಅದರಲ್ಲಂತೂ ಪಂಜಾಬ್ ಕಿಂಗ್ಸ್ ಇವತ್ತು ಯಾವ ರೀತಿ ಆಟ ಆಡ್ತಾರೋ ಅದ್ರ ಮೇಲೆ ನಿಂತ್ಕೊಂಡಿರುವಂತ ಡೆಲ್ಲಿ ವಿರುದ್ಧ ನಮ್ಮ ಆರ್‌ಸಿಬಿ ಅಂತೂ ಟಾಪ್ ಅಲ್ಲಿ ಇರುವಂತದ್ದು. ಫಸ್ಟ್ ಅಲ್ಲಿ ಆರ್‌ಸಿಬಿ ಇರುವಂತದ್ದು, ಸೆಕೆಂಡ್ ಅಲ್ಲಿ ಎಸ್ಆರ್ಎಚ್, 3ರಲ್ಲಿ ಪಂಜಾಬ್, 4 ಜಿಟಿ, 5 ಆರ್ 6 ಸಿ.ಎಸ್.ಕೆ 6 ಟೀಮ್ಸ್‌ಗಳು ಕಾಂಪಿಟೇಷನ್. ನನ್ನ ಪ್ರಕಾರ ಇವತ್ತು ಡೆಲ್ಲಿ ಏನಾದ್ರು ಸೋತ್ರು ಅಂತೂ ಅವರೇ ಎಲಿಮಿನೇಟ್ ಆಗ್ತಾರೆ. ನಮ್ಮ ಆರ್‌ಸಿಬಿ ನಿನ್ನೆ ಮ್ಯಾಚ್‌ನ ವಿನ್ ಮುಖಾಂತರ ಮುಂಬೈ ಅಂಡ್ ಲಕ್ನೋನ ಎರಡನ್ನೂ ಕೂಡ ಈ ಬಾರಿ ಎಲಿಮಿನೇಟ್ ಮಾಡಾಕಿರೋದು ಅಂತ ಹೇಳ್ಬೋದಾಗಿದೆ. ಆ ರೀತಿ ಒನ್ ಆಫ್ ದ ಕ್ರೂಷಿಯಲ್ ನಮ್ಮ ಆರ್‌ಸಿಬಿ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಮೇಲ್ಗಡೆ ಬಂದಿರುವಂತದ್ದು. ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ಆದ್ರೂ ಕೂಡ ಕೃಣಾಲ್ ಪಾಂಡ್ಯ ಅವರಿಂದನೂ ರನ್ಸ್ ಬಂದಿರುವಂತದ್ದು. ವಿತ್ ದ ಬೋಲ್ ಇಂದ ಸುರೇಶ್ ಶರ್ಮಾ ಅವರು ಒಂದು ಕ್ಯಾಚ್ ನ ಡ್ರಾಪ್ ಮಾಡಿರುವಂತದ್ದು. ರಸಿಕ್ ಸಲಾಂ ದರ್ದ್ ಅಂತಾನೆ ಹೇಳ್ಬೋದಾಗಿದೆ. ಕ್ರೂಷಿಯಲ್ ಕ್ಯಾಚಸ್ ಗಳಾಗಿತ್ತು ತಿಲಕ್ ವರ್ಮಾ ಅವ್ರದ್ದು. ಏನಾದ್ರು ಹಿಡ್ದದ್ದಾದ್ರೆ ನಮ್ಮ ಆರ್‌ಸಿಬಿಗೆ ಅಷ್ಟು ರನ್ಸ್‌ನು ಕೂಡ ಹೊಡಿತಾ ಇರ್ಲಿಲ್ಲ. ಆ ರೀತಿ ಅನ್ಯವನ್ ಬೌನ್ಸ್ ಇತ್ತು. ಅದು ಬೌಲರ್ಸ್ ಗಳಿಗೆ ಫ್ರೆಂಡ್ಲಿ ವಿಕೆಟ್ ಆಗಿರುವಂತದ್ದು ನಿನ್ನೆ ಮ್ಯಾಚ್ ಅಂತೂ. ಆದ್ರೂ ಕೂಡ ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ಸುರೇಶ್ ಶರ್ಮಾ ಅವರು ಆ ಕ್ಯಾಚ್ ನ ಹಿಡಿದಿದ್ದಾರೆ. ತಿಲಕ್ ವರ್ಮಾ ಅವರ ಇನ್ನಿಂಗ್ಸ್ ಬೇಗನೆ ಆಗ್ತಿತ್ತು ಅಂಡ್ ಬೇಗನೆ ಸ್ಟಾರ್ಟ್ ಕೊಟ್ಟಿರುವಂತರು ಭುವನೇಶ್ವರ್ ಕುಮಾರ್ ಅವರು, ರೋಹಿತ್ ಶರ್ಮಾ, ರಿಕಲ್ಟನ್ ಅವರು, ಸೂರ್ಯಕುಮಾರ್ ಯಾದವ್ ಅವರು ಅಂಡ್ ನಮ್ಮ ಆರ್‌ಸಿಬಿ ಕಡೆನೂ ಕೂಡ ಬೇಗನೆ 160 ರನ್ ಹೊಡಿಲಿಕ್ಕೆ ನಮ್ಮ ಆರ್‌ಸಿಬಿ ಯಾವ ರೀತಿ ತಿರುಗಾಡಿರುವಂತ ಬ್ಯಾಟಿಂಗ್ ಡೆಪ್ತ್. ರಜತ್ ಅವರು ಅದೇ ಹೇಳಿರುವಂತ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಅಲ್ಲಿ ನಾವು ಈ ಮ್ಯಾಚ್ ನ ವಿನ್ ಆಗ್ಲಿಕ್ಕೆ ಅನರ್ಹರು ಅಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಆ ರೀತಿ 160 ರನ್ಸ್ ನ ನಮ್ಗೆ ಇರುವಂತ ಬ್ಯಾಟಿಂಗ್ ಲೈನ್ಅಪ್ ಅಲ್ಲಿ ಈಸಿಯಾಗಿ ಡೆಮಾಲಿಶ್ ಮಾಡಿರುವಂತದ್ದು. 16 ಓವರ್‌ಗೆ ಹೊಡೆದ್ ಬೇಕಾಗಿರುವಂತ ಓವರ್ಸ್‌ಗಳು. ಆದ್ರೆ ಓಪನರ್ಸ್‌ಗಳು ಎಷ್ಟು ಬೇಗ ಔಟ್ ಆದ್ರು. ಬೆತ್ತಲ್ ಅಂತೂ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿರುವಂತದ್ದು. ಬಾಲ್ ಟು ಬಾಲ್ ಕೂಡ ಹೊಡಿಲಿಲ್ಲ. ಜಿತೇಶ್ ಶರ್ಮಾ ಒಂದು ಕ್ರೂಷಿಯಲ್ ಒಂದು 2 ಸಿಕ್ಸ್ ಏನೋ 3 ಸಿಕ್ಸ್ ಹೊಡೆದಿರುವಂತದ್ದು ಬಿಟ್ರೆ ಮತ್ತೆ ನಮ್ಮ ಆರ್‌ಸಿಬಿ ಇಂದ ಯಾರು ಕೂಡ ಸಿಕ್ಸ್ ಅಲ್ಲಿ ನನ್ನ ಪ್ರಕಾರ ಟೀಮ್ ಡೇವಿಡ್ ಅವರು ಬಂದ್ರು ಅದೇ ರೀತಿಯಾಗಿ ಹೋಗಿರುವಂತದ್ದು. ಅದ್ರಲ್ಲಿ ಮೇನ್ ಆಗಿ ಕೃಣಾಲ್ ಪಾಂಡ್ಯ ಅವರು ನಂಬರ್ 4 ಅಲ್ಲಿ 5th ಅಲ್ಲಿ ಬಂದ್ಕೊಂಡು ಯಾವ ರೀತಿ ಕ್ರೂಷಿಯಲ್ ನಾಕ್ ನ ಆಟ ಆಡಿರುವಂತ ಒನ್ ಆಫ್ ದ ಇನ್ಕ್ರೆಡಿಬಲ್. ಕಿಂಗ್ ಕೊಹ್ಲಿ ಅವರು ಕೂಡ ಡಕ್ಔಟ್ ಆಗಿರುವಂತದ್ದು. ಅವ್ರ ಕಡೆ ಕೂಡ ಬೌಲಿಂಗ್ ಅಲ್ಲಿ ಬೋಶ್ ಅವರಂತೂ ಸಾಲಿಡ್ 4 ವಿಕೆಟ್ ನ ಹಾಕಿರುವಂತದ್ದು. ಓವರ್ ಅಲ್ಲೇ ನಮ್ಮ ಆರ್‌ಸಿಬಿ ಬೇಗನೆ ಬ್ಯಾಟಿಂಗ್ ನ ಕೆಳಗೆ ಇಳಿಸ್ಕೊಂಡಿದೆ ಅಂತ ಹೇಳ್ಬೋದಾಗಿದೆ. ಒಟ್ನಲ್ಲಿ ಇವಾಗ ಪಾಯಿಂಟ್ಸ್ ಟೇಬಲ್ ನೋಡ್ತಾ ಇರೋ ಮಟ್ಟಿಗೆ ನಮ್ಮ ಆರ್‌ಸಿಬಿ ನೆಕ್ಸ್ಟ್ ಇರುವಂತದ್ದು ಕೆಕೆಆರ್ ಜೊತೆಗೆ ಪಂಜಾಬ್ ಜೊತೆಗೆ ನನ್ನ ಪ್ರಕಾರ ನೆಕ್ಸ್ಟ್ ಮ್ಯಾಚ್ ಇರುವಂತದ್ದು. ಅದು ಕೂಡ ಚಂಡೀಗಢ ಆಗ್ತಾ ಇರುವಂತದ್ದು ಅಥವಾ ಧರ್ಮಶಾಲಾನೋ ನನ್ನ ಪ್ರಕಾರ. ಆ ಮ್ಯಾಚ್ ಯಾವ ರೀತಿ ಆಟ ಆಡ್ತಾರೋ ನೋಡ್ಬೇಕಾಗಿರುವಂತದ್ದು. ಇದಿಷ್ಟು ನಮ್ಮ ಆರ್‌ಸಿಬಿ ಪಾಯಿಂಟ್ಸ್ ಟೇಬಲ್ ಅನಾಲಿಸಿಸ್ ಅಂಡ್ ನಮ್ಮ ಆರ್‌ಸಿಬಿ ಕ್ರೇಜಿ ವಿನ್ ವಿತ್ ರಸಿಕ್ ಸಲಾಂ ದರ್ ಅಂಡ್ ಭುವನೇಶ್ವರ್ ಕುಮಾರ್ ಅವರ ಇನ್ನಿಂಗ್ಸ್ ಇಂದ ಅಂತಾನೆ ಹೇಳ್ಬೋದು. ವಿತ್ ಅ ಬಾಲ್ ಅಂಡ್ ವಿತ್ ಅ ಬ್ಯಾಟ್ ಇಂದ. ನಿಮ್ಗೇನ್ ಅನ್ಸುತ್ತೆ ಈ ಬಾರಿ ನಮ್ಮ ಆರ್‌ಸಿಬಿ ಟಾಪ್ 2 ಅಲ್ಲಿ ಕ್ವಾಲಿಫೈ ಆಗ್ಲಿಕ್ಕೆ 100% ಆಗ್ತಾರಾ ಅಥವಾ ಜಸ್ಟ್ ಕ್ವಾಲಿಫೈ ಆಗ್ತಾರಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಸಿಗುವ ಮತ್ತೊಂದು ವಿಡಿಯೋದಲ್ಲಿ.